ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ಶಕುಂತಳಾ ಎಳಮಾಲಿ ಅವರು ರಾಣಿಬೆನ್ನೂರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಗೋಧಿ ಹಲ್ವಾ ಮಾಡ್ಬೇಕಂತ ಬಂದಿದ್ದೀನಿ. ಗೋಧಿ ಹಲ್ವಾ, ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದಕ್ಕೆ ಮೊದಲನೇದಾಗಿ ಗೋಧಿ ಹಿಟ್ಟು 1 ಕಪ್, 1 ಕಪ್ ಸಕ್ಕರೆ, 1 ಕಪ್ ತುಪ್ಪ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಆಮೇಲೆ ರುಚಿಗೆ ಏಲಕ್ಕಿ ಪುಡಿ, ಆಮೇಲೆ 1-2 ಕಪ್ ನೀರ್ ಬೇಕು. ನೀರ್ ಬೇಕಾಗತ್ತೆ. ಗೋಧಿ ಹಿಟ್ಟು ಅಂದ್ರೆ ಏನು, ನೀವು ಗೋಧಿ ತಂದು ಹಿಟ್ಟು ಮಾಡ್ಕೊಂಡಿದ್ದೀರಾ ಅಥವಾ ನಾರ್ಮಲ್ ಗೋಧಿ ಹಿಟ್ಟನ್ನೇ ಚಪಾತಿ ಮಾಡಂತ ಹಿಟ್ಟನ್ನ ತಂದಿದ್ದೀರಾ? ಆಮೇಲೆ ತುಪ್ಪ ತಂದಿದ್ದೀರಾ? ಏನು ಮನೆಯಲ್ಲೇ ಮಾಡಿದೀರಾ? ತುಪ್ಪ ಮನೆಯಲ್ಲೇ ಮನೆಯಲ್ಲೇ ತುಪ್ಪ ಬೆಣ್ಣೆ ಎಲ್ಲ ಮಾಡ್ತೀರಾ? ಸ್ವಲ್ಪ 1 ವಾರಕ್ಕೆ ಎಷ್ಟು ಬೇಕಾ ಅಷ್ಟಾಗಿ ಮಾಡ್ಕೊಳ್ತೀರಾ? ಸೊ ಫ್ರೆಶ್ ಆಗಿ ಬಾಳ ಬೇಕಂದ್ರೆ ಹೊರಗಡೆಯಿಂದನೇ ತಂದು ಮಾಡ್ತೀರಾ? ಈಗ ಶುರು ಮಾಡ್ಕೊಳ್ಳೋಣ. ಏನ್ ಬೇಕು ನಿಮ್ಗೆ? ಮೊದಲಿಗೆ ಒಂದು ಬಾಣಲೆ ಕೊಡ್ರಿ. ಬಾಣಲೆ ಬೇಕಾಗತ್ತಾ? ಸರಿ, ಒಲೆ ಹಚ್ಕೊಳ್ಳೋಣ. ಮತ್ತೆ ಎಲ್ಲಿಂದ ನಿಮ್ ಊರು ಯಾವ್ದು? ರಾಣಿಬೆನ್ನೂರಲ್ಲಿ ಬೇರೆ ಯಾವ ಊರು ನಿಮ್ದು? ನಮ್ದು ರಾಣಿಬೆನ್ನೂರ್ ಅಂದ್ರೆ ನಮ್ದು ಕಾಯಕ ಜೀವಿಗಳಾಗಿ ಬಂದಿರೋದು. ನಮ್ಮನ್ನ ಕೊಟ್ಟಿರೋದು ಮಾಗಳ, ಹೂವಿನಡಗಲಿ ತಾಲೂಕು. ಆಮೇಲೆ ತವ್ರ ಮನೆ ತಿಳುವಳ್ಳಿ. ನಮ್ಮ ಮನೆಯವರು ಇಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ಇಲ್ಲಿ ರಾಣಿಬೆನ್ನೂರಲ್ಲಿ ನಾವಿರೋದು. ಓಕೆ. ನಿಮ್ ಮನೆಯವರು ರಾಣಿಬೆನ್ನೂರಲ್ಲೇ ಬಿಸ್ನೆಸ್ ಇದ್ದಾರೆ. ಮತ್ತೆ ಮನೇಲೆಲ್ಲ ಯಾರಿದ್ದಾರಮ್ಮ? ಯಾರೆಲ್ಲ ಇದ್ದೀರಾ? ನಮಗೆ 2 ಮಕ್ಳು, ಗಂಡ್ ಮಕ್ಳು. ಒಬ್ನು ದೊಡ್ಡನ ಸಿದ್ಲಿಂಗೇಶ್ ಅಂತ BE ಮಾಡಿದ್ದಾನೆ, ಇನ್ನೊಬ್ನು ಶರತ್ ಅಂತ BCom ಮಾಡಿದ್ದಾನೆ. ಹೌದಾ? ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ಇಬ್ರು ಅಲ್ಲೇ ಜೊತೆಗೆ ಇದ್ದಾರೆ, ಕೆಲ್ಸಕ್ಕೆ ಹೋಗ್ತಾರೆ, ರಾಣಿಬೆನ್ನೂರಲ್ಲೇ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ. ಸರಿ, ನಾವ್ ಇದನ್ನ ಮುಂದುವರ್ಸೋಣ. ಏನ್ ಬೇಕು ಇವಾಗ ನಿಮ್ಗೆ? ಮೊದ್ಲಿಗೆ ಗ್ಯಾಸ್ ಹಚ್ಕೊಳ್ಳಿ. ಗ್ಯಾಸ್ ಸರಿ. ಅದಕ್ಕೆ ತುಪ್ಪ ಏನಾದ್ರು ಹಾಕೊಳ್ತೀರಾ? ಮೊದ್ಲಿಗೆ ತುಪ್ಪ ಹಾಕೊಳ್ಳಿ. ಸರಿ, ತುಪ್ಪ ಕೊಡ್ಲಾ? ಸ್ಪೂನ್ ತಗೊಳ್ಳಿ. ಸೊ ಇದು ಇವಾಗ 1 ಕಪ್ಪಿಗೆ 1 ಕಪ್ ತುಪ್ಪ ತಗೊಂಡಿದ್ದೀರಾ? ಸೊ 1 ಕಪ್ ಸಕ್ಕರೆ ಮತ್ತೆ ಡ್ರೈ ಫ್ರೂಟ್ಸ್, ಒಣ ದ್ರಾಕ್ಷಿ ತಗೊಂಡು ಯಾವ್ದು ಬೇಕಾದ್ರೂ ಹಾಕ್ಬೋದು. ಯಾವ್ದು ಬೇಕಾದ್ರೂ ಹಾಕ್ಬೋದು. ಆದ್ರೆ ಇದನ್ನ ಮೊದ್ಲಿಗೆ ಕರ್ಕೊಂಡು ತಕೊಂಡ್ಬಿಡೋಣ. ನೀವ್ ಅದನ್ನ ಫಸ್ಟಿಗೆ ಹುರ್ಕೊಳ್ತಾ ಇದ್ದೀರಾ? ಸರಿ ಅಮ್ಮ, ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಮಾಡೋಣ ಅಲ್ಲ? ಮತ್ತೆ ಶಕುಂತಲಾ ಅವರೇ, ಏನ್ ಮಾಡ್ತೀರಾ ಬಿಡುವಿನ ವೇಳೆಯಲ್ಲಿ? ಬಿಡುವಿನ ವೇಳೆಯಲ್ಲಿ ನಾವು ಬಸವ ಜ್ಯೋತಿ ಮಹಿಳಾ ಮಂಡಲ ಅಂತಿದೆ. ನಾನ್ ರಾಣಿಬೆನ್ನೂರಿಗೆ ಬಂದ ತಕ್ಷಣನೇ ನಮ್ಗ ಗುರು ಸಿಕ್ಕಿದ್ರು. ಫಸ್ಟ್ ಅವ್ರು ಗುರು ಆಗಿರ್ಲಿಲ್ಲ ನಮಗ, ಮೊದಲಿಗೆ ತಾಯಿಯಾಗಿ ಆಂಟಿಯರ್ ಅವ್ರ ಆಗಿದ್ರು. ಅವಾಗ ರಕ್ತ ಸಂಬಂಧ, ಈಗ ಭಕ್ತಿ ಸಂಬಂಧ ಆಗಿದೆ. ಹೌದಾ? ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ ನೀವು? ಈಗಾಗಲೇ 10 ವರ್ಷ ಆಯ್ತು. 10 ವರ್ಷ. ಮೊದ್ಲೇ 12 ವರ್ಷನೂ ಅವ್ರ ಜೊತೆನೆ ಇದ್ದೆ. ಅವಾಗ ಮಗಳಾಗಿದ್ದೆ, ಈಗ ಶಿಷ್ಯಳಾಗಿದ್ದೀನಿ. ಬಸವಣ್ಣನ ಭಕ್ತಳಾಗಿದ್ದೀರಾ? ಇದು ಸ್ವಲ್ಪ ಬಿಸಿ ಆಗ್ಬೇಕಾಗತ್ತೆ. ಸ್ವಲ್ಪ ಮೊದಲು ಹುರ್ಕೊಂಡು ತೆಗೆದಿಟ್ಕೊಳ್ತೀರಾ? ಆಮೇಲೆ ಮತ್ತೆ ತುಪ್ಪ ಹಾಕಿ ಕರ್ಕೊಳ್ಳೋದು ಬೇಡ, ಮೊದ್ಲಿಗೆ ತಕೊಂಡ್ಬಿಟ್ರೆ ಇದ್ರದ್ದು ಕೆಲಸ ಮುಗಿದೋಗುತ್ತೆ. ಲಾಸ್ಟಿಗೆ ಅಲಂಕಾರ ಸಲುವಾಗಿ, ಆಮೇಲೆ ರುಚಿ ಸಲುವಾಗಿ. ಬೇಕಾದ್ರೆ ಬಾದಾಮ್ ಬೇಕು, ಬೇರೆ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಇದ್ರೆ ಹಾಕೋಬಹುದು. ಒಳ್ಳೇದೇ ಡ್ರೈ ಫ್ರೂಟ್ಸ್ ತಿನ್ನೋದ್ರಲ್ಲಿ ಅಲ್ವಾ? ಯಾವ್ದು ಅತಿ ಆಗಬಾರ್ದು. ಹೌದು, ಒಳ್ಳೇದೇ, ಹಿತಮಿತವಾಗಿ ತಿನ್ಬೇಕು. ಹೌದೌದು. ನಿಮ್ಗೆ ಅಡಿಗೆ ಮಾಡೋದೆಲ್ಲ ಇಷ್ಟನೇನಾ? ಅಡಿಗೆ ಮಾಡೋದೆಲ್ಲ ಇಷ್ಟ. ಮಾಡ್ತಾ ಇರ್ತೀರಾ? ಹೊಸ ಅಡುಗೆಗಳನ್ನ ಟ್ರೈ ಮಾಡ್ತೀರಾ? ಯಾವಾಗ್ಲೂ ಮಾಡ್ತಿರ್ತೇವೆ. ಈಗಂತೂ ಯೂಟ್ಯೂಬ್ ಬಂದೈತಲ್ರಿ, ಎಲ್ಲ ಈಗಿಂದ ಬೇರೆ ಬೇರೆ ಪ್ರದೇಶದ್ದೆಲ್ಲ ಮಾಡ್ತೀವಿ. ಆಮೇಲೆ ನಮ್ಮ ಮಕ್ಳಿಗೂ ಎಲ್ಲ ಅಡಿಗೆದ ಬಗ್ಗೆ ಇಂಟ್ರೆಸ್ಟ್ ಇದೆ. ನಮ್ಮ ಯಜಮಾನ್ರಿಗೂ ನೀವು ಮಾಡೋ ಎಲ್ಲ ಅಡಿಗೆನ ಇಷ್ಟನೇ ಅವ್ರಿಗೆ? ಎಲ್ಲ ಅಡಿಗೆನ. ಯಾವ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ? ಅದು ನಾನ್ ಕೇಳ್ತಾ ಇರೋದು ಉತ್ತರ ಕರ್ನಾಟಕ ಶೈಲಿಯಲ್ಲೇ ನೀವು ಮಾಡ್ತೀರಲ್ವಾ? ಯಾವ ಅಡುಗೆ ಅವ್ರಿಗೆ ಇಷ್ಟ? ಡೈಲಿ ಮಾಡಂತ ಅಡಿಗೆ ಕಂಪಲ್ಸರಿ ಬೇಕು. ಯಾಕಂದ್ರೆ ಜೋಳದ ರೊಟ್ಟಿ, ಆಮೇಲೆ ಚಪಾತಿ, ಇವಂತಿ ಕಂಪಲ್ಸರಿ ಬೇಕು. ಅದ್ರೊಳಗ ಮುಳಗಾಯಿ, ಎಣಗಾಯಿ, ಡೊಣಗಾಯಿ, ದೊಣ್ಣ ಮೆಣಸಿನ್ಕಾಯಿ ಅಂತ ಅವೆಲ್ಲ ತುಂಬಿದ್ದು ಅಂತವೆಲ್ಲ ವೆರೈಟಿ ಬೇಕೇ ಬೇಕು ಡೈಲಿ. ನೀವು ಗೋಧಿ ಹಲ್ವಾ ಮಾಡ್ತಾ ಇದ್ದೀರಾ, ಅದು ಇಷ್ಟನಾ ಮಕ್ಕಳಿಗೆಲ್ಲ? ಇಷ್ಟ, ಸ್ವೀಟ್ ಇಷ್ಟ. ಆದ್ರೆ ಇದು ನಾನು ಕಲ್ತಿದ್ದು ಇತ್ತೀಚೆಗೆ ಅಂದ್ರೆ ನಮ್ಮ ಮನೆಯವ್ರ ಅಕ್ಕಾರು ಮಾಡಿದ್ರಂತೆ. ಅವ್ರು ಹೇಳಿಂದ ಪರ್ಫೆಕ್ಟ್ ಆಗಿ ಕಲಿಸಿದ್ದು ನಮ್ಮ ಚಿಕ್ಕಮ್ಮನವ್ರ ಮಗಳು ಶಾರದಾ ಅಂತ. ನಿಮ್ಮ ಮನೆಯವ್ರಿಗೆ ಇಷ್ಟ, ಮಕ್ಕಳಿಗೂ ಇಷ್ಟ. ನಮ್ಮ ಮನೆಯವ್ರಿಗೆ ಡೈಲಿ ಸ್ವೀಟ್ ಕೊಟ್ಟರು ಇಷ್ಟ. ಡೈಲಿ ಸ್ವೀಟ್ ತಿಂತಾರೆ. ಕಂಪಲ್ಸರಿ ಹೋಳಿಗೆ, ಎಲ್ಲಾ ಹಬ್ಬಕ್ಕೆ ಹೋಳಿಗೆ ಮಾಡ್ಲೇಬೇಕು. ಗೋಧಿ ಹಲ್ವಾ ಹಾಗಾದ್ರೆ ಇಷ್ಟ ಅಂತ ಹೇಳ್ತಾ ಇದ್ರೆ ಅವಾಗ ಸ್ವೀಟ್ ಇಷ್ಟ. ಮೊನ್ನೆ ಟ್ರೈ ಮಾಡಿದೆ, ಅವರೆಲ್ಲ ಮುಗಿಸಿದ್ರು. ಓಹೋ, ಖುಷಿ ಅಲ್ವಾ? ನಾವು ಮಾಡಿದನ್ನ ಯಾರು ತಿನ್ನೋರು ಇರ್ಬೇಕು, ಅದು ಮುಖ್ಯ. ನಮ್ಮ ಮನೇಲಿ ಮಾಡೋರ ಕಡಿಮೆ.
ಅಲ್ಲ, ಯಾಕಂದ್ರೆ ನಾವು ಮಾಡಿ ಮನೇಲಿ ಯಾರು ತಿನ್ಲಿಲ್ಲ ಅಂದ್ರೆ ನಮಗ್ ಬೇಜಾರಾಗತ್ತೆ. ನಾವು ಅಡ್ಗೆ ಮಾಡಿದ್ರೆ ತಿನ್ನೋರ್ ಬೇಕು ಮೇನ್ ಆಗಿ, ಹಾಗಾದ್ರೆ ನಮ್ಗೆ ಮಾಡಕ್ಕೆ ಸಹ ಆಸಕ್ತಿ ಬರುತ್ತೆ. ಇದನ್ನ ತಗೊಂಡು ಮತ್ತೇನ್ ಹಾಕ್ತೀರಾ ಅದಕ್ಕೆ? ನೆಕ್ಸ್ಟ್ ಗೋಧಿ ಹಿಟ್ಟು ಹಾಕಿ ಹುರಿದು ತಕೊಂಡ್ಬಿಡೋಣ. ಇದು ರೆಡಿ ಆಯ್ತು, ತೆಗ್ದಾಯ್ತು. ಗೋಧಿ ಹಿಟ್ಟು ತಗೊಂಡ್ಬಿಡಿ. ಇದನ್ನ ಅದೇ ತುಪ್ಪದಲ್ಲಿ ಹುರ್ಕೊಂಡ್ಬಿಡ್ತೀರಾ. ಒಂದರಲ್ಲೇ 2 ಕೆಲಸ ಮುಗಿದೋಗುತ್ತೆ. ಹೌದು. ಸಾಧಾರಣ ಎಷ್ಟೊತ್ತಾಗುತ್ತಮ್ಮ ಇದೊಂದು ಹಲ್ವಾ ಮಾಡಿ? ಇದೊಂದು 10-15 ನಿಮಿಷ ಅಷ್ಟೇ. ಯೂಶಲಿ ಹಲ್ವಾ ಅಂದ್ರೆ ನಾವು ಯೋಚನೆ ಮಾಡೋದು ದೊಡ್ಡ ಕೆಲಸ ಅಂತ, ಯಾಕಂದ್ರೆ ನಾವಂತೂ ಅರ್ಧ ಗಂಟೆ 1 ಗಂಟೆ ಆಗುತ್ತೆ ಅಂತ ಇತ್ತೀಚೆಗೆ ಹಲ್ವಾ ಮಾಡೋದೇ ನಾವೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದೀವಿ ಜಾಸ್ತಿ. ಇನ್ನೇನ್ ಬೇಕು ಹೇಳಿ? ಆಫ್ ಮಾಡ್ತೀರಾ? ಸಾಕಾಗತ್ತೆ. ಸ್ವಲ್ಪ ಮೈಲ್ಡ್ ಆಗಿ ಹುರ್ಕೊಳ್ಬೇಕು, ಸಾಕಾಗತ್ತೆ. ಜಾಸ್ತಿ ಉರಿಬಾರ್ದು ಅನ್ಸುತ್ತಲ್ವಾ? ಅಷ್ಟು ಬಿಸಿಯಾಗಿರೋದ್ರಿಂದ ಹಾಕಿರೋದ್ರಿಂದ, ನೀವು ಅದಕ್ಕೆ ಹಾಕಿರೋದ್ರಿಂದ ಬೇಗನೆ ಆಫ್ ಮಾಡಿದ್ರೆ. ಹೌದು ಹೌದು. ಈಗ ಅದು ಹದ ಸರಿ ಇದೆಯಮ್ಮ? ಸರಿ ಇದೆ, ಸರಿ ಇದೆ ಅಲ್ವಾ? ಇನ್ನೇನ್ ಸಕ್ಕರೆ ಕರಗಿಸ್ಕೋಬೇಕು ನೀರಲ್ಲಿ. ಈಗ ನೀರ್ ಬೇಕಾಗತ್ತಾ? ಸಕ್ಕರೆ ಕರಗಿಸ್ತೀರಾ? ಯಾವ್ದ್ರಲ್ಲಿ ಕರಗಿಸ್ಕೊಂತೀರಾ? ಪಾತ್ರೆ ಕೊಡಿ. ಪಾತ್ರೆಯಲ್ಲಿ ಹಾಕೊಳ್ಳೋಣ ಅಲ್ವಾ? ಎಷ್ಟು ನೀರು ಹಾಕೊಳ್ಳಿ? 1 ಕಪ್ ಹಿಟ್ಟಿಗೆ 2 ಕಪ್ ನೀರು. 2 ಕಪ್. ಇದು ಸರಿ ಆಗುತ್ತೆ. ಬೇಕಾದ್ರೆ ನೀವು ಸಕ್ಕರೆ ಪುಡಿನೇ ಮಾಡಿ ಇಟ್ಕೊಳ್ಬೋದಾ? ಮಾಡಿದ್ರೆ ಅದು ಸರಿ ಆಗಲ್ಲ, ನಾವು ಈ ತರ ರೆಡಿ ಮಾಡ್ಕೊಂಡಿರೋದು. ಇದೇ ಮೆಥಡ್ ಯೂಸ್ ಮಾಡಿ ಕರೆಕ್ಟ್ ಆಗಿ ಬರುತ್ತೆ. ಅಮ್ಮ ರೆಡಿ ಆಗಿದ್ಯಾ? ಹಲ್ವಾಕ್ಕೆ ನೀವು ನೀರ್ ಇಟ್ಕೊಂಡಿದ್ದೀರಾ? ಈಗ ಹಿಟ್ಟು ರೆಡಿ ಆಗಿದೆ. ಹಿಟ್ಟು ರೆಡಿ ಆಗಿದೆ. ಸಕ್ಕರೆ ಕರಗಬೇಕು ಅಷ್ಟೇ. ಸಕ್ಕರೆ ಸ್ವಲ್ಪ ನೀರಿನಲ್ಲಿ ಕರ್ಕೊಂಡು. ಹೌದಾ, ಸರಿ ಸರಿ. ಈಗ ಅದು ಕರಗುವಕ್ಕಿಂತ ಮುಂಚೆ ನಿಮ್ಮ ಒಂದು ವಚನವನ್ನ ಕೇಳೋಣ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಇವನು ವೀಕ್ಷಕರಿಗೆ ಸಹ ಒಂದು ನಿಮ್ಮ ವಚನ ನೀವು ತಿಳ್ಕೊಂಡಿದ್ದೀರಲ್ವಾ, ನೀವು ಸಮಿತಿಗೆ ಹೋಗ್ತಾ ಇದ್ದೀರಾ, ಮಹಿಳಾ ಮಂಡಳಿಗೆ ಹೋಗ್ತಾ ಇದ್ದೀರಾ, ಒಂದು ವಚನ ಹೇಳಿ. ನಾವು ಮೊದ್ಲಿಗೆಲ್ಲ ವಚನ ಶರಣರು ಏನು ವಿಷಯ ಗೊತ್ತಿದ್ದಿಲ್ಲ ನಮ್ಗೆ. ಏನೋ ದೊಡ್ಡವ್ರ ಲಿಗ್ ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಿದ್ರು, ಅಷ್ಟ ಮಾಡ್ತಾ ಇದ್ವಿ. ಇದೇನ್ ಶಿವಾನುಭವ ಕ್ಲಾಸಸ್ 3 ವರ್ಷ ಇರ್ತತ್ರಿ. ಮೊದ್ಲೇದ್ದು 2ನೇದ್ದು 3 ವರ್ಷ ಹೋಗಿದ್ದೀರಾ? 3 ವರ್ಷ ನಮ್ದು ಮಕ್ಕಳದು ನಮ್ದು ಕೂಡ ಮುಗ್ದೈತಿ. ನಮ್ ದೊಡ್ಡ ಮಗನಿಗೆ ಮೆಡಲ್ ಜೊತೆ ಬರ್ತಾ ಇದ್ದಾರೆ, ನಿಮ್ ಜೊತೆ ಅವರು ಕೂಡ ಬರ್ತಾ ಇದ್ದಾರೆ, ಮುಗಿಸಿದ್ದಾರೆ ಅವರು. ಹೌದಾ, ಬಹಳ ಸಂತೋಷ. ಯಾಕಂದ್ರೆ ಯೂಶಲಿ ಅಮ್ಮಂದ್ರು ಹೋಗ್ತಾರೆ, ಅಪ್ಪ ಹೋಗ್ತಾರೆ, ಮಕ್ಕಳು ಯೂಶಲಿ ಇಲ್ಲ. ನಮ್ 2 ಮಕ್ಕಳು 10th ಅನ್ನೋದ್ರಾಗನ 2 ಮುಗಿಸಿದ್ರು. ಚಿತ್ರದುರ್ಗ ಮಠದಿಂದ ಅವ್ರಿಗೆ ಒಂದು ಮೆಡಲ್ ಬಂದಿದೆ. ಬಹಳ ಸಂತೋಷ. ನನಗಿಲ್ಲ, ನನಗೆ ವಿಶೇಷ ಬಹುಮಾನ ಅಂತ ಬಂದಿತ್ತು. ಇಲ್ಲ, ಮಕ್ಕಳಿಗೆ ಬಹುಮಾನ ಬಂದ್ರೆ ತುಂಬಾ ಖುಷಿ, ನಾನ್ ಗೆದ್ದಷ್ಟು ಖುಷಿ. ಹೌದು ಹೌದು. ಇದಾಯ್ತು. ಒಂದು ವಚನ ಹೇಳ್ತೀರಮ್ಮ? ಎನಗೆ ಲಿಂಗವು ನೀವೇ ಬಸವಯ್ಯ, ಎನಗೆ ಲಿಂಗವು ನೀವೇ ಬಸವಯ್ಯ, ಎನಗೆ ಸಂಗವು ನೀವೇ ಬಸವಯ್ಯ, ಎನಗೆ ಸಂಗವು ನೀವೇ ಬಸವಯ್ಯ, ಎನಗೆ ಪ್ರಾಣವು ನೀವೇ ಬಸವಯ್ಯ, ಎನಗೆ ಪ್ರಾಣವು ನೀವೇ ಬಸವಯ್ಯ, ಎನಗೆ ಪ್ರಸಾದವು ನೀವೇ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯು, ಎನಗೆ ಪ್ರಭೆಯ ಮೂರ್ತಿಯು ನೀವೇ ಬಸವಯ್ಯ, ಎನಗೆ ಸಂಗಯ್ಯನು ನೀವೇ ಬಸವಯ್ಯ, ಎನಗೆ ಸಂಗವು ನೀವೇ ಬಸವಯ್ಯ. ಇದು ನೀಲಮ್ನವರ ವಚನ. ತುಂಬಾ ಸೊಗಸಾಗಿ ಹೇಳಿದ್ರಿ. ಈಗ ಇದು ರೆಡಿ ಆಗಿದೆ. ಈಗ ಏನ್ ಮಾಡೋಣ? ಇದು ಸಕ್ಕರೆ ನೀರನ್ನ, ಸಕ್ಕರೆ ಕಾದ ನೀರನ್ನ ಇದಕ್ಕೆ ಹಾಕ್ತಾ ಹಾಕ್ತಾ ಸೇರಿಸ್ಕೋಬೇಕು. ತುಂಬಾ ಈಸಿ ಆಗಿದೆ ಅಂತ ಅನಿಸ್ತಾ ಇದೆ. ನಾವೆಲ್ಲ ಯೋಚನೆ ಮಾಡಿದ್ದು ಹಲ್ವಾ ಅಂದ್ರೆ ತುಂಬಾ ಕಷ್ಟ ಅಂತ. ಅದು ಯಾವ್ದು ಬ್ರಹ್ಮವಿದ್ಯೆ ಅಲ್ಲ, ಕಲೆತನ. ಹೌದು ಹೌದು. ಈಗ ನೀವು ಮಾಡುವಾಗ ತುಂಬಾ ಸಿಂಪಲ್ ಆಗಿದೆ, ನಾವು ಮನೇಲಿ ಟ್ರೈ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಸ್ವೀಟ್ಸ್ ಅಲ್ಲಿ ಇನ್ನೇನ್ ಮಾಡ್ತೀರಮ್ಮ? ಎಲ್ಲ ಹಬ್ಬಕ್ಕೂ ಹೋಳಿಗೆ ಅಂತ ಕಂಪಲ್ಸರಿ ಇರೋದ. ಯಾವ ಹೂರಣದ ಹೋಳಿಗೆ ಅಂತ, ಬೇಳೆ ಹೋಳಿಗೆ. ನೀವು ಇಲ್ಲಿ ಒಬ್ಬಟ್ಟ ಅಂತಿರಲ್ಲ, ನಾವು ಬೇಳೆ ಹೋಳಿಗೆ ಅಂತ. ಬೇಳೆ ಹೋಳಿಗೆ, ಕಡಲೆಬೇಳೆನಾ? ಕಡಲೆಬೇಳೆ ಹೋಳಿಗೆ, ಕಡಲೆಬೇಳೆ ತೊಗರಿಬೇಳೆ ಹೋಳಿಗೆ. ಯಾವ್ಯಾವ ಹಬ್ಬಕ್ಕೆ ಏನೇನು ಸ್ವೀಟ್ಸ್ ಬೇಕಾ ಅದನ್ನೆಲ್ಲ ನಾವು ಮಾಡ್ಕೊತಾ ಇರ್ತೀವಿ.
ಗೋಧಿ ಹಲ್ವಾಕ್ ಆತರ ಈ ಹಬ್ಬಕ್ಕೆ ಅಂತಾನೆ ಇದೆಯಾ ಅಥವಾ ಏನಿಲ್ಲ, ಇದು ಬೇಕಂದಾಗ ಯಾರ್ದ ಎಮರ್ಜೆನ್ಸಿ ಬಂದ್ರೆ ಇದು ಬರ್ತಾ ಇದ್ದಾರೆ ಅಂದ್ರೆ ಆಮೇಲೆ ನಮಗೊಂದ್ ಸ್ವಲ್ಪ ಬೇಕು ಸ್ವೀಟ್ ಪದೇ ಪದೇ ಮನೆಯವ್ರಿಗೆ ಆತು ನಾವಾತು ಆಯ್ತು. ಇದು ಏನ್ ಹಾಕೊಳ್ತೀರಾ ಈಗ? ಏಲಕ್ಕಿ ಪುಡಿ ಹಾಕೊಂಡು ಸರಿ ಸರಿ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ತುಪ್ಪ ತುಂಬಾ ಹಾಕಿದೀರಾ, 1 ಕಪ್ ತುಪ್ಪ ಹಾಕಿದೀರಾ. ಆ ಹದ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಅಲ್ಲ, ಯಾಕಂದ್ರೆ ಅದು ಗಂಟು ಆಗ್ಬಾರ್ದು. ಒಂದೊಂದ್ ಸ್ವೀಟ್ಗೆ ಏನು ಕಂಜೂಸ್ತನ ಮಾಡೋ ಹಂಗಿರಲಂಗಿಲ್ಲ. ಇಲ್ಲ, ತಿನ್ನೋದ್ರಲ್ಲಿ ಕಂಜೂಸ್ತನ ಮಾಡಬಾರ್ದು. ಅದ ಇದನ್ನ ಹೇಳ್ಕೊಟ್ಟೆ ನಮ್ ಚಿಕ್ಕಮ್ಮ ಅವ್ರು ಹೇಳಿದ್ರು, ನೀನ್ ಮನ್ಯಾಗ ಹೆಂಗಾರ ಮಾಡೋ ಅಲ್ಲಿ ಸರಿಯಾಗಿ ಮಾಡು, ಸಾಕಷ್ಟು ಹಾಕಿ ಮಾಡಿ ತೋರ್ಸ. ಇದಾಯ್ತಾ ಬಂತು, ಆಗ್ತಾ ಇದೆಯಾ? ಈಗ ನೀವು ಡ್ರೈ ಫ್ರೂಟ್ಸ್ ಹಾಕೊಳ್ಳೋದು ಆಫ್ ಮಾಡಿದ್ರೆ ಸಾಕಾಗುತ್ತೆ. ಮೇಲ್ ಅಲಂಕಾರಕ್ಕೆ ಒಂದ್ ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಸರಿ ಸರಿ. ಮತ್ತೆ ಮನೇಲೆಲ್ಲ ಹೇಗೆ, ನೀವು ಹೇಳಿದ್ರಿ ಲಾಸ್ಟ್ 3 ವರ್ಷದಿಂದ ಇವನ್ ನಿಮ್ಮ ಮಕ್ಕಳು ಕೂಡ ನಿಮ್ಮ ಬಸವ ತತ್ವದ ಬಗ್ಗೆ, ಸಿದ್ಧಾಂತ ಬಗ್ಗೆ ಅವರಿಗೆ ಎಲ್ಲ ಬಹಳ ಆಸಕ್ತಿ ಇದೆ ಅಂತ. ಮನೆಯಲ್ಲಿ ಯಾವ ತರ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಪ್ರೇರಣೆ ಪಡ್ಕೊಂಡಿದ್ದೀರಾ ಬಸವಣ್ಣನವರಿಂದ ಅಥವಾ ಅಕ್ಕ ಮಹಾದೇವಿಯ ವಚನಗಳಿಂದ? ಯಾವ ರೀತಿ ನಿಮ್ಗೆ ಒಂದು ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇದೆ? ನಮಗೆ ಜೀವನದಲ್ಲಿ ತುಂಬಾ ಬದಲಾವಣೆ ಆಗೈತಿ. ಆದ್ರೆ ಮೊದ್ಲು ಧೈರ್ಯ ಬಂದಿರೋದ ಈ ಬಸವ ತತ್ವ ಬಂದಿಂದ, ನಮಗ ಬಸವಣ್ಣನ ಕೃಪೆಯಿಂದ ನಾವ್ ಇಷ್ಟು ನಿಲ್ತಾ ಇದ್ದಿಲ್ಲ, ಇಷ್ಟು ಮಾತಾಡ್ತಾ ಇದ್ದಿಲ್ಲ. ಹಾಡು ಬರ್ತಾ ಇತ್ತು, ಆದ್ರೆ ಎದ್ ನಿಂತು ಹಾಡೋದು ಈಗೆಲ್ಲ ಎಲ್ಲ ಫಂಕ್ಷನ್ ಅಲ್ಲಿ ಮಹಾಮನೆಯಲ್ಲಿ ನಾವೇ ಮುಂದೆ ಹಾಡು ಹೇಳೋದು. ಒಂದು ಆತ್ಮವಿಶ್ವಾಸ ಬಂದಿದೆ. ಯಾವ್ದ ಜೀವನದಲ್ಲಿ ಈಗೆಲ್ಲ ಅಳು ಅನ್ನೋದೆಲ್ಲ ಹಿಂದ ಕಷ್ಟನ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಅನ್ನೋದೈತಲ್ಲ, ಈಗ ಸಾಗರದಷ್ಟು ದುಃಖನ ಸಾಸಿವೆ ಕಾಳು ಮಾಡ್ಬಿಟ್ಟಿವಿ ನಾವು. ಸೊ ಏನೇ ಬಂದ್ರು ಜೀವನದಲ್ಲಿ ಎದುರಿಸುವಂತ ಶಕ್ತಿಯನ್ನ ಕೊಟ್ಟು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬಂದಿದೆ ಬಸವಣ್ಣನವರ ಒಂದು ಹಾಕಿಕೊಟ್ಟ ಹಾದಿಯಿಂದ ಅಂತ ನಿಮಗೆ ಅನ್ನಿಸ್ತಾ ಇದೆ. ಎಲ್ಲದಕ್ಕೂ ಬಸವಣ್ಣನವರ ಆಗಲ್ಲ, ಗುರು ಪರಮಾತ್ಮ ಜಗತ್ತನ್ನ ತಿದ್ದಕ್ಕ ಗುರುವನ್ನ ಕಳ್ಸಿರ್ತಾರ. ನಾವ್ ಬಸವಣ್ಣ ನಮಗೊಬ್ಬರು ಗುರು, ಸುವರ್ಣಾದೇವಿ ಪಾಟೀಲ್ ಅನ್ನೋರ್ನ ಕಳ್ಸಾರ. ನಮ್ಮ ಜೀವನನು ಪರಿಪೂರ್ಣ ಇಲ್ಲಿರೋ ಸತ್ಯವನ್ನ ತಿಳ್ಕೊಳ್ದಂಗ ನಾವು ಹೋಗ್ಬಿಡ್ತಿದ್ವೇನೋ ಅಂತ ಅನಿಸುತ್ತೆ ಈಗ. ಆತರ ನಿಮ್ಮ ಎಲ್ಲ ಕುಟುಂಬದಲ್ಲಿ ಎಲ್ಲರಿಗೂ ಅದರಿಂದ ಒಂದು ಸ್ಫೂರ್ತಿ ಸಿಕ್ಕಿದೆ. ಲಿಂಗು ಅಂದ್ರೆ ಏನು, ಜಗತ್ತನ್ನೇ ಸಲುವಂತ ಪರಮಾತ್ಮನ ಕುರುಹನ ಲಿಂಗು. ಈಗ ಅದನ್ನ ಪೂಜೆ ಮಾಡ್ಕೊಳಕ್ ಹತ್ತಿರ ಒಂದು ಶಕ್ತಿ, ಭಕ್ತಿ ಪೂರ ಪ್ರಮಾಣದಲ್ಲೇ ಐತಿ. ಡೈಲಿ 108 ನಾಮಾವಳಿಗಳನ್ನ ಹೇಳ್ಕೊಳ್ತಾ, ವಚನಗಳನ್ನ ಹೇಳ್ಕೊಳ್ತಾ ನಾವು ಮಕ್ಕಳು ಲಿಂಗ ಪೂಜೆ ಇಲ್ದ ಹೊರಗೆ ಹೋಗೋದಿಲ್ಲ. ನಮ್ ದೊಡ್ಡ ಮಗ ಅಂತ 2 ಹೊತ್ತು ಪೂಜೆ ಮಾಡ್ತಾರೆ. ಸಂಸ್ಕಾರದಲ್ಲಿ ನಾವು ಇರೋ ವಾತಾವರಣನೂ ಸಂಸ್ಕಾರ ಇತ್ತು. ಇದನ್ನ ನಿಮ್ಮ ಜೀವನ, ನಿಮ್ಮ ಕುಟುಂಬದವರ ಜೀವನವನ್ನ ನೋಡಿ ಬೇರೆಯವರು ಸಹ ಕಲಿಬೇಕು ಅಂತ. ಹೌದೌದು. ಇದು ರೆಡಿ ಆಗಿದೆಯಾ ಈಗ? ಇದಿವಾಗ ಸರ್ವಿಂಗ್ ಬೌಲಿಗೆ ಹಾಕ್ಬಿಡ್ತೀರಾ? ಇದಿವಾಗ ಬಿಸಿ ಬಿಸಿ ಇರುವಾಗ್ಲೇನೆ ನಾವು ಹಾಕ್ಬಿಡ್ಬೇಕಲ್ವಾ? ತುಪ್ಪ ಜಾಸ್ತಿ ಐತಲ್ರಿ, ಇದೇನು ಗಟ್ಟಿ ಆಗೋದಿಲ್ಲ. ಇದಿವಾಗ ನಾನು ಹಲ್ವಾ ಅಂತ ಯೋಚನೆ ಮಾಡಿದ್ರೆ ನಾನು ಕಟ್ ಮಾಡ್ತೀರಾ ಅಂತ ಅನ್ಕೊಂಡೆ. ಇದಿವಾಗ ಇದೇ ರೀತಿ ನೀವೊಂದು ಬೌಲಿಗೆ ಹಾಕೊಂಡೆ ನೀವು ತಿನ್ನುವಂತದ್ದು ಹಲ್ವಾ ಅಂದ್ರೆ. ಉಳಿದ ದ್ರಾಕ್ಷಿ, ಗೋಡಂಬಿ ಎಲ್ಲ ಅಲಂಕಾರಕ್ಕೆ ಹಾಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿ ಕಾಣ್ತಾ ಇದೆ ಹಲ್ವಾ. ತುಂಬಾ ಪರಿಮಳ ಅಂತೂ, ತುಪ್ಪ ತುಂಬಾ ಹಾಕಿದೀರಾ. ತುಪ್ಪದಲ್ಲಿ ಯಾವುದೇ ಕಂಜೂಸ್ತನ ನೀವು ತೋರಿಸಿಲ್ಲ ನನಗೆ ಗೊತ್ತು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಬಾರಿ ಎಷ್ಟು ಒಂದು 15 ನಿಮಿಷದಲ್ಲಿ 10 ನಿಮಿಷದಲ್ಲೇ ಆಗ್ಬೋದು. ಎಲ್ಲ ರೆಡಿ ಇದ್ರೆ ಸಾಮಾನು ಪಟಾಪಟ್ ಅಂತ ಮಾಡಲ್ಲ. ನೀವು ಇದ್ರಲ್ಲಿ ಯಾವ್ದು ರೆಡಿ ಅನ್ನೋದಕ್ಕೆ ಏನು ಗೋಧಿ ಹಿಟ್ಟು ತಗೊಂಡಿದ್ದೀರಾ? ಎಲ್ಲ ರೆಡಿ ಇದ್ದಂತ ಸಾಮಾನುಗಳನ್ನೇ ಹಲ್ವಾ ಮಾಡೋದು ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾಡ್ಬೇಕು. ಸ್ವಲ್ಪ ಹದನ ನಾವು ಯೋಚನೆ ಮಾಡ್ಕೋಬೇಕಾಗುತ್ತೆ. ತಕ್ಷಣ ನಾವು ಬೇಗ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬಾರಿ ಬೇಗ ಆಗತ್ತೆ. ಅನುಭವ. ಚೆನ್ನಾಗಿ. ಹೌದು. ಅಮ್ಮ, ಹಲ್ವಾ ರೆಡಿ ಇದೆಯಾ? ನನ್ಗಂತೂ ಕಾಯ್ತಾ ಇದ್ದೀನಿ, ಟೇಸ್ಟ್ ಮಾಡೋಣ ಅಂತ. ರೆಡಿ ಇದೆ ತಾನೆ? ರೆಡಿ ಇದೆ. ಸ್ವಲ್ಪ ಭಸ್ಮ ಕೊಡಿ. ಸೊ ನೀವು ನಮ್ಮ ಬಸವ ಸಿದ್ಧಾಂತದ ಪ್ರಕಾರನೇ ಪ್ರತಿ ಸಲನೂ ಇದೇ ತರ ಮನೆಯಲ್ಲೂ ಮಾಡ್ತೀರಾ? ಡೈಲಿ ಇದೇ ತರನ ಮಾಡೋದು. ಯಾವಾಗ್ಲೂ ಇದು ಪದಾರ್ಥ ಇದ್ರೆ ಅದು ಭಸ್ಮಾದರ್ಸಿಂದ ಪ್ರಸಾದವಾಗುತ್ತೆ. ಪ್ರಸಾದ ರೆಡಿ ಮಾಡೇ ತಗೊಳ್ಳೋದು ಯಾವಾಗ. ಪ್ರತಿಯೊಂದ್ಸಲಿ ಮಾಡಿ. ಬಿಸಿ ಇದೆ, ಸಣ್ಣ ಬೌಲಲ್ಲಿ ಹಾಕೊಡ್ತೀನಿ. ಇದನ್ನ ಹೇಗ್ ತಿನ್ಬೇಕು ಇವಾಗ? ನೀವು ಬಿಸಿ ಬಿಸಿ ಇದ್ದಾಗ್ಲೇ ತಿನ್ನೋದಾ ಅಥವಾ ಸ್ವಲ್ಪ ತಣ್ಣಗಾಗ್ಬೇಕಾ? ಯೂಶಲಿ ಯಾವ್ದು ರುಚಿ? ಅವ್ರವ್ರ ಇಷ್ಟ. ಬಿಸಿ ತಿನ್ನೋರಿದ್ರೆ ಬಿಸಿ ತಿನ್ಬೋದು. ಸ್ವಲ್ಪ ಏನಾಗಲ್ಲ, ಆರ್ದಂಗೆಲ್ಲ ಇನ್ನೂ ಚೆನ್ನಾಗುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ. ಗಟ್ಟಿ ಆಗುತ್ತೆ. ಸೊ ನಾನು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಈ ಹಲ್ವಾನ? 1 day 2 days ಇದ್ದ ಇರ್ತೈತಿ. ಒಂದಿನ
ಫ್ರಿಜ್ ಅಲ್ಲಿ ಇಟ್ರೆ ಇನ್ನೂ ಒಂದು 2-3 ದಿನ ಎಕ್ಸ್ಟ್ರಾ ಇಡಬಹುದು. ಇದ್ರಾಗೆ ನೀರಿನ ಅಂಶಕ್ಕಿಂತ ತುಪ್ಪದ ಅಂಶನ ಜಾಸ್ತಿ ಇದೆ ಅಲ್ಲ, ಏನ್ ಪರವಾಗಿಲ್ಲ. ನೀವು ಮಕ್ಳಿಗೆಲ್ಲ ಮಾಡ್ಕೊಡ್ತೀರಾ? ಯಾವ್ದಾದ್ರು ಇಟ್ಟು ಪ್ರಸಾದನ ಹೆಚ್ಚು ಮಾಡಿ ತಿನ್ಬಾರ್ದು. ತುಂಬಾ ದಿನ ಅರ್ಥ ಮಾಡ್ಕೊಂಡು ತಿನ್ನಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಸರಿ. ಬಿಸಿ ಬಿಸಿ ಆದ ಗೋಧಿ ಹಲ್ವಾ ತಿನ್ಬಿಟ್ಟು ರುಚಿ ನೋಡಿ ಹೇಳಿ. ಶೋರ್, ನಾನು ಕಾಯ್ತಾ ಇದ್ದೀನಿ. ಇದು ನಿಜ ಹೇಳ್ಬೇಕಂದ್ರೆ ತುಪ್ಪದ ಫ್ಲೇವರ್ ತುಂಬಾ ಬರ್ತಾ ಇದೆ. ಇದು ನೋಡಿದ್ರೆ ಸಹ ಬಹಳ ತುಪ್ಪ ಹಾಕಿದೀರಾ, ತುಪ್ಪದೇ ಕಲರ್ ಬಂದಿದೆ. ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡ್ಲೇಬೇಕು. ನೋಡೋಣ. ಒಂದು ಬಸವ ಪ್ರಸಾದದ ಕಳೆ ಇನ್ನೂ ಹೆಚ್ಚಾಗಿದೆ ಅದು. ಹೌದೌದು. ಸ್ವಲ್ಪ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗ ತಿನ್ಬೋದಾ? ತುಂಬಾ ಬಿಸಿ ಇಲ್ಲ ಅಲ್ವಾ? ನೋಡ್ಕೊಂಡಿದ್ದೀನಿ. ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನಿಜ ಹೇಳ್ಬೇಕಂದ್ರೆ ಇತ್ತೀಚೆಗೆ ನಾನು ಇಂಥ ಹಲ್ವಾ ತಿಂದೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಮಾಡಿದ್ದೀರಾ, ತುಂಬಾ ಟೇಸ್ಟ್ ಆಗಿದೆ. ಯಾಕಂದ್ರೆ ಯೂಶಲಿ ನಾವು ಅಂಗಡಿಯಲ್ಲೆಲ್ಲ ತಗೊಳ್ಳುವಾಗ ತಣ್ಣಗಾಗಿರುತ್ತೆ, ಅದು ಆ ಟೆಕ್ಸ್ಚರು ಚೆನ್ನಾಗಿರಲ್ಲ. ಇದು ತುಂಬಾ ಅದ್ಭುತ ಅಂತ ಹೇಳ್ಬೋದು.